ಅನೇಕ ವರ್ಷಗಳಿಂದ ಅವರು ಅಲ್ಲಿ ನೆಲೆಸಿದ್ದಾರೆ. ಏಕೇಕಲೆ ಹೋಗ್ರಿ ನೀವು ತೆರವುಗೊಳಿಸ್ರಿ ಅಂತ ಆಗ್ರಹ ಮಾಡ್ಲತ್ತಾರ, ಒತ್ತಾಯ ಮಾಡ್ಲತ್ತಾರ. ತಹಸೀಲ್ದಾರ್ ಸಾಬ್ರ ಬೆಲ್ಲಕ್ಕೆ ಹೋಗಿವ್ರಿ. ತಹಸೀಲ್ದಾರ್ ಸಾಬ್ರು ನೋಟಿಸ್ ಇದು ಕೊಡ್ಲಕ್ಕೆ ಹೋಗಿವ್ರಿ. ನಮ್ಮದು ಅದು ಏನು ತೊಗೊಂಡಿಲ್ರಿ ಸಾಬ್ರು. ನಾವು ಎಲ್ಲಿ ಹೋಗಿರ್ಬೇಕ್ರಿ ಸರ್. ಒಂದು ನೋಟಿಸ್ ಇಲ್ಲ, ಒಂದು ಏನಿಲ್ಲ. ತಹಸೀಲ್ದಾರ್ ಸಾಬ್ರು ಕೇಳ್ದು ಒತ್ತಾಯ ಬಂದಂತ ಕಿತ್ತಂತಲ್ಲತ್ತಾರ. ನಮ್ಮ 5 ಕುಟುಂಬ ಇದ್ದೀವ್ರಿ ಸರ್. ಎಲ್ಲ ದಯವಿಟ್ಟು ನಮ್ಗೆ ಎಲ್ಲಾರ ಕರುಣೆ ತೋರಿಸ್ರಿ ಸರ್. ನೀವು ಚಿತ್ತಾಪುರನಲ್ಲಿರ್ತಕ್ಕಂಥ ಹಿಂದೂ ಬಡ ಕುಟುಂಬ ವರ್ಗದವರನ್ನ ಎತ್ತಂಗಡಿ ಮಾಡ್ತಾರ, ತೆರವುಗೊಳಿಸ್ತಾರ. ಕಲಬುರಗಿ ನಗರದಲ್ಲಿರ್ತಕ್ಕಂಥ ಕೋಟೆಯಲ್ಲಿರ್ತಕ್ಕಂಥ ಒಂದು ಕೋಮಿನ ಜನರನ್ನ ಅಲ್ಲೇ ಇಡಕ್ಕೆ ಬಿಡ್ಲಾಗ್ತಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ನಂದಿ ಬಾವಿ ಇದೆ. ಆ ನಂದಿ ಬಾವಿ ಸಮೀಪದಲ್ಲಿ ಸರ್ಕಾರಿ ಜಾಗ ಇದೆ. ಆ ಸರ್ಕಾರಿ ಜಾಗದಲ್ಲಿ ಕೆಲವು ಬಡ ಕುಟುಂಬಗಳು ವಾಸ ಮಾಡ್ತವೆ. ಅವ್ರಿಗೆ ಇರ್ಲಿಕ್ಕೆ ಮನೆ ಇಲ್ಲ, ಅವರಿಗೊಂದು ನೆಲೆ ಇಲ್ಲ. ಹೀಗಾಗಿ ಅನೇಕ ವರ್ಷಗಳಿಂದ ಅವರು ಅಲ್ಲಿ ನೆಲೆಸಿದ್ದಾರೆ. ಈಗ ಏಕೇಕಲೆ ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಅವರಿಗೆ ಇವತ್ತು ಅವರಿಗೆ ಎತ್ತಂಗಡಿ ಎಲ್ಲಿಂದ ಹೋಗ್ರಿ ನೀವು ತೆರವುಗೊಳಿಸ್ರಿ ಅಂತ ಆಗ್ರಹ ಮಾಡ್ಲತ್ತಾರ, ಒತ್ತಾಯ ಮಾಡ್ಲತ್ತಾರ. ಈಗ ಅವರಿಗೆ ತಹಸೀಲ್ದಾರಿಗೆ ಅವ್ರಿಗೆ ಹೋಗಿ ಮನವರಿಕೆ ಮಾಡ್ಬೇಕಾದ್ರೆ ತಹಸೀಲ್ದಾರ್ ಸ್ಪಂದನೆ ಕೊಡ್ತಾ ಇಲ್ಲ. ಈಗ ಆದರೆ ಅವ್ರು ಎಲ್ಲಿಗೆ ಹೋಗಬೇಕು? ನಂದಿಬಾಯಿ ಅಂತ ಆದ್ರಿ ಸರ. ಒಂದು 30 ವರ್ಷಲಿಂದ ಐತ್ರಿ ಇವಿ. ನಮ್ಮದು ವಯಸ್ಸಾದ ತಾಯಿ ಆಳ್ರಿ, ಒಂದು 100 ವರ್ಷ. ಅವ್ರಿಗೆ ಹೆಂಗೆ ಮಾಡ್ಬೇಕು ರೀ? ನಮ್ಮ ಮಕ್ಕಳಾರ ಒಂದು 4-5 ಜನ ಮಕ್ಕಳು ಫ್ಯಾಮ್ಲಿದಾಗ 4-5 ಜನ ತಂದೆ ತಾಯಿ ಎಲ್ಲ ಕಲಿತು 4-5 ಜನ ಇವ್ರಿ ಸರ. ನಾವು ಬದುಕಬೇಕಂದ್ರೆ ಭಾಳ ಕಷ್ಟ ಆದ್ರಿ. ನಮ್ಗೆ ಹೊಲ ಇಲ್ಲ, ಮನೆ ಇಲ್ಲ ಸರ. ಇದೇ ಹೊಲ ಇದೇ ಮನೆ ಅಂತೂ ಮಾಡಿ ಉಳ್ಳತ್ತೀವಿ ಸರ. ನಾವು ಅದೇ ಬೇಡ್ಕೊಳತ್ತೀವಿ ರೀ. 5 ಕುಟುಂಬದವ್ರಿ ಸರ. ತಹಸೀಲ್ದಾರ್ ಸಾಬ್ರ ಬೆಲ್ಲಕ್ಕೆ ಹೋಗಿವ್ರಿ. ತಹಸೀಲ್ದಾರ್ ಸಾಬ್ರು ನೋಟಿಸ್ ಇದು ಕೊಡ್ಲಕ್ಕೆ ಹೋಗಿವ್ರಿ. ನಮ್ಮದು ಅದು ಏನು ತೊಗೊಂಡಿಲ್ರಿ ಸಾಬ್ರು. ನಾವು ಎಲ್ಲಿ ಹೋಗಿರ್ಬೇಕ್ರಿ ಸರ್. ತಹಸೀಲ್ದಾರ್ ಬೆಲ್ಲ ಹೋಗಿ, ಗಿರ್ದಾರಿ ಬೆಲ್ಲಕ್ಕೆ ಹೋಗಿ, ಎಲ್ಲ ಸೌರ ಬೆಲ್ಲಕ್ಕೆ ಹೋಗಿವ್ರಿ. DC ಸಾಬ್ರು ಕಿತ್ತಲ್ಲತ್ತಾರಂತ್ರಿ. ನಾವು ಎಲ್ಲಿ ಹೋಗಿರ್ಬೇಕ್ರಿ ಸರ್? ಹೇಳ್ರಿ ಸರ್. ನಮಗೆಲ್ಲರೂ ನೀವೇ ಇದು ಮಾಡಿಕೊಡ್ಬೇಕ್ರಿ ಸರ್. ಒಂದು ನೋಟಿಸ್ ಇಲ್ಲ, ಒಂದು ಏನಿಲ್ಲ. ತಹಸೀಲ್ದಾರ್ ಸಾಬ್ರು ಕೇಳ್ದು ಒತ್ತಾಯ ಬಂದಂತ ಕಿತ್ತಂತಲ್ಲತ್ತಾರ. ಇವ್ರಿಗೆ ಯಾಕಡ್ರೆ ಒಂದು ಜಾಗ ಕೊಟ್ಟು ಖಾಲಿ ಮಾಡಿಸ್ಬೇಕಂತ ನಮ್ಮ ಉದ್ದೇಶ ರೀ. ಇವ್ರೇನು ಖಾಯಮಾಗಿಲ್ಲ, ಗುಡ್ಸಿ ಹೈಕೊಂಡು ಜೀವನ ಮಾಡ್ಲತ್ತಾರ ಇವರು. ಇವ್ರಿಗೆ ಯಾವ್ದಾರ ಒಂದು ಮೂಲೆ ಜಾಗ ಕೊಟ್ರಪ್ಪ ಅಂದ್ರೆ ಮಾಡ್ಕೊಂಡು ಉಣ್ಕೊತಿಲ್ಲ, ಸ್ವಲ್ಪ ಅನುಕೂಲ ಆಗ್ತದೆ ಇವರಿಗೆ. ಅಂದ್ರೆ ಭೀ ಒಂದು ಮಾಹಿತಿ ಇರ್ಲಾರ್ದಂಗೆ ಇರ್ಲಾರ್ದಂಗೆ ಆಫೀಸ್ಗಳು ಬಂದು ಸತಾಸ್ಲತ್ತಾರ ಇಲ್ಲಿ ಇವರಿಗೆ. ಅದು ಸ್ವಲ್ಪ ತಡೆ ಹಿಡ್ಕೊಂಡು ಟೈಮ್ ತೆಕ್ಕೊಂಡು ಅವ್ರಿಗೆ ಯಾಕಡ್ರೆ ಒಂದು ಮೂಲೆ ಜಾಗ ಕೊಟ್ಟು ಇದು ಮಾಡ್ಕೋಬೇಕಂತ ನಮ್ಮ ಕೇಳಿದ ಒಂದು ಇದು ಆದಿದು. ನಾವು ಅಲ್ಲೇ ವಾಸ ಮಾಡಕತ್ತೀವಿ ರೀ. 30 ವರ್ಷ ಆಯ್ತು ರೀ. ನಮ್ಮ 5 ಕುಟುಂಬ ಇದ್ದೀವ್ರಿ ಸರ. ಎಲ್ಲ ದಯವಿಟ್ಟು ನಮ್ಗೆ ಎಲ್ಲಾರ ಕರುಣೆ ತೋರಿಸ್ರಿ ಸರ್. ನಾವು ಇಲ್ಲೇ ಇದ್ದು ಭಾಳ ದಿವಸ ಆಯ್ತು ರೀ. ಸ್ವಚ್ಛತೆ ಮಾಡ್ತೀವಿ ರೀ. ಒಳಗೆ ಬಟ್ಟೆ ಬರೀ ಎಲ್ಲ ಬಿಟ್ಟದು ನಾವೆಲ್ಲ ಕ್ಲೀನಾಗಿ ತೆಗೆದು ಎಲ್ಲ ಕ್ಲೀನಾಗಿ ಇಟ್ಟಿವಿ ರೀ. ನಾವು ಕ್ಲೀನಾಗಿ ಇಟ್ಟಿವಿ ಅಂತೇಳಿ ಎಲ್ಲ ಭಕ್ತರು 4 ಜನ ಜಾಸ್ತಿ ಬರಕತ್ತಾರ ರೀ ಸರ. ನಮಗೆ ಅವಕಾಶ ಮಾಡಿಕೊಡ್ರಿ, ಎಲ್ಲರ ಜಾಗ ಕೊಟ್ಟು. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ ರೀ ಸರ. ನಮಗೆ ಕೈ ಬಿಡಬೇಡ್ರಿ ಸರ್. ನಿಮಗೆ ನಂಬ್ಕೊಂಡಿದ್ದೀವಿ. ಕಲಬುರಗಿಯಲ್ಲಿ ಕೋಟೆ ಇದೆ. ಆ ಕೋಟೆಯಲ್ಲಿ ಅನೇಕ ಅನಾಧಿಕೃತ ಕುಟುಂಬಗಳು ಅಲ್ಲಿ ವಾಸ ಮಾಡ್ತಾವೆ. ಚಿತ್ತಾಪುರನಲ್ಲಿರ್ತಕ್ಕಂಥ ಹಿಂದೂ ಬಡ ಕುಟುಂಬ ವರ್ಗದವರನ್ನ ಎತ್ತಂಗಡಿ ಮಾಡ್ತಾರ, ತೆರವುಗೊಳಿಸ್ತಾರ. ಕಲಬುರಗಿ ನಗರದಲ್ಲಿರ್ತಕ್ಕಂಥ ಕೋಟೆಯಲ್ಲಿರ್ತಕ್ಕಂಥ ಒಂದು ಕೋಮಿನ ಜನರನ್ನ ಅಲ್ಲೇ ಇಡಕ್ಕೆ ಬಿಡ್ಲಾಗ್ತಾರೆ. ಅಂದರೆ ಹೈಕೋರ್ಟ್ ಆದೇಶ ಇದ್ರೂ ಕೂಡ, ಹೈಕೋರ್ಟ್ ಆದೇಶ ಮಾಡಿದೆ ಅವ್ರನ್ನ ತೆರವುಗೊಳಿಸಿ ಅಂತ, ಆದರೂ ಕೂಡ ಅವ್ರಿಗೆ ತೆರವುಗೊಳಿಸ್ತಾ ಇಲ್ಲ. ಅಂದರೆ ಚಿತ್ತಾಪುರ ನಗರದಲ್ಲಿರ್ತಕ್ಕಂಥ ಜನತೆಗೆ ಒಂದು ನ್ಯಾಯ, ಕಲಬುರಗಿ ಕೋಟೆಯಲ್ಲಿರ್ತಕ್ಕಂಥ ಜನರಿಗೆ ಒಂದು ನ್ಯಾಯ. ಅಂದರೆ ಇದು ಯಾವ ನ್ಯಾಯ? ಇದು ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆ? ಇದು ಸರಿನಾ? ಈ ಥರ ಮಾಡಬಾರ್ದು. ನಾವು ಈ ಮೂಲಕ ನಾನು ಮಾನ್ಯ ತಹಸೀಲ್ದಾರ್ ದಂಡಾಧಿಕಾರಿಗಳು ಚಿತ್ತಾಪುರ ತಹಸೀಲ್ದಾರ್ ಸಾಹೇಬರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ದಯವಿಟ್ಟು ಆ ಬಡ ವರ್ಗಕ್ಕೆ ತಾವು ಇನ್ನೊಂದು ಕಡೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿರಿ, ಸ್ಥಳಾವಕಾಶ ಮಾಡಿಕೊಡಿ, ನಂತರ ಅವರಿಗೆ ತೆರವುಗೊಳಿಸಿ ಅಂತ ಈ ಮೂಲಕ ನಾನು ವಿನಂತಿ ಮಾಡ್ತೀನಿ.